ಎಲ್ಲರಿಗೂ ನಮಸ್ತೆ. ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಈ ನಿಜ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಏಕಾದಶಿ ಜುಲೈ 10ನೇ ತಾರೀಕು ಬರ್ತಾ ಇದೆ. ಈ ಏಕಾದಶಿಯನ್ನು ಯೋಗಿನಿ ಏಕಾದಶಿ ಅಂತ ನಾವು ಕರಿತೇವೆ. ಶುಕ್ರವಾರ ಈ ಒಂದು ಯೋಗಿನಿ ಏಕಾದಶಿ ಇದೆ. ಈ ದಿನ ಭಗವಾನ್ ವಿಷ್ಣುವನ್ನು ಪೂಜಿಸೋದ್ರಿಂದ ಹಿಂದಿನ ಜನ್ಮದ ಪಾಪಗಳು ನಾಶ ಆಗುತ್ತೆ ಮತ್ತು ಮೋಕ್ಷದ ದಾರಿ ಕೂಡ ಸಿಗುತ್ತೆ. ಈ ಒಂದು ಏಕಾದಶಿ ತಿಥಿ ಅನ್ನೋದು ಜುಲೈ 10 ಶುಕ್ರವಾರ ಬೆಳಗ್ಗೆ 8:16 ಪ್ರಾರಂಭ ಆಗ್ತಾ ಇದೆ. ಹಾಗೆ ಜುಲೈ 11 ಶನಿವಾರ ಬೆಳಗ್ಗೆ 5:22 ಈ ಒಂದು ಏಕಾದಶಿ ತಿಥಿ ಇರುತ್ತೆ. ಹಾಗಾಗಿ ನಾವು ಜುಲೈ 10ನೇ ತಾರೀಕು ಆಚರಣೆಯನ್ನು ಮಾಡ್ತೇವೆ. ಯಾಕೆ ಈ ಏಕಾದಶಿಯನ್ನು ಯೋಗಿನಿ ಅಂತ ಕರಿತೇವೆ? ಯೋಗ ದೊರಕುವಂತಹದ್ದು ಅಂದರೆ ಕಳೆದುಕೊಂಡದ್ದನ್ನು ಮತ್ತೆ ದೊರಕಿಸಿಕೊಡುವ ಏಕಾದಶಿ ಇದು ಅಂತಂದರೆ ಭಗವಂತನ ಅನುಗ್ರಹ ಕರುಣಿಸಿಕೊಟ್ಟು ನಮ್ಮ ಪಾಪವನ್ನು ಕಳೆದು ಭಗವಂತನ ಬಳಿಗೆ ಕರ್ಕೊಂಡು ಹೋಗುವುದು ಈ ಒಂದು ಏಕಾದಶಿಯ ಮುಖ್ಯ ಫಲ ಅಂತ ಹೇಳಿದೆ. ಯೋಗಿನಿ ಏಕಾದಶಿ ವ್ರತ ಆಚರಿಸುವ ಪ್ರತಿ ವ್ಯಕ್ತಿಯು ಏಕಾದಶಿ ಹಿಂದಿನ ದಿನ ಅಂದರೆ ದಶಮಿ ದಿನ ತಿಥಿಯಿಂದಲೇ ಉಪವಾಸವನ್ನು ಪ್ರಾರಂಭ ಮಾಡಬೇಕು. ಬೆಳಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ನಂತರ ಕೆಂಪು ಅಥವಾ ಹಳದಿ ಬಟ್ಟೆಯನ್ನು ಧರಿಸಬೇಕು. ಮಹಾವಿಷ್ಣು ಮತ್ತು ತಾಯಿ ಲಕ್ಷ್ಮೀ ದೇವಿಯನ್ನು ಒಟ್ಟಿಗೆ ಪೂಜಿಸುವುದು ಶ್ರೇಷ್ಠ. ಪೂಜೆ ಸಮಯದಲ್ಲಿ ವಿಷ್ಣು ದೇವರಿಗೆ ಶ್ರೀಗಂಧದ ತಿಲಕವನ್ನು ಹಚ್ಚಬೇಕು. ನಂತರ ಹೂವು ಹಣ್ಣನ್ನು ಅರ್ಪಿಸಬೇಕು. ಇದರ ಜೊತೆಗೆ ತಪ್ಪದೆ ಧೂಪ ತುಪ್ಪದ ದೀಪ ಕೂಡ ಬೆಳಗಿಸಬೇಕು. ನಂತರ ನೀವು ಕೈಯಲ್ಲಿ ಅಕ್ಷತೆಯನ್ನು ಇಟ್ಕೊಂಡು ಸಂಕಲ್ಪ ಮಾಡಿಕೊಂಡು ನಿಮ್ಮ ಮನಸ್ಸಲ್ಲಿ ಯಾವ್ಯಾವ ರೀತಿಯ ಕಷ್ಟಗಳಿದೆ, ಯಾವ ಉದ್ದೇಶಕ್ಕಾಗಿ ನೀವು ಏಕಾದಶಿ ವ್ರತವನ್ನು ಮಾಡ್ತಾ ಇದ್ದೀರಾ ಇದೆಲ್ಲವನ್ನು ಭಗವಂತನಲ್ಲಿ ಹೇಳಿಕೊಂಡು ನೀವು ಸಂಕಲ್ಪವನ್ನು ಮಾಡಿಕೊಂಡು ಆ ಒಂದು ಅಕ್ಷತೆಯನ್ನು ಮಹಾವಿಷ್ಣುವಿನ ಫೋಟೋ ಅಥವಾ ವಿಗ್ರಹಕ್ಕೆ ಹಾಕಿಬಿಟ್ಟು ವ್ರತವನ್ನು ನೀವು ಏಕಾದಶಿ ಉಪವಾಸವನ್ನು ಸ್ಟಾರ್ಟ್ ಮಾಡಬೇಕು. ಆ ಒಂದು ದಿವಸ ವ್ರತ ಕಥೆಯನ್ನು ಓದಿ ಅಂತಿಮವಾಗಿ ದೇವರಿಗೆ ಆರತಿಯನ್ನು ಮಾಡಬೇಕಾಗತ್ತೆ. ಈ ಹಣಕಾಸಿನ ಒಂದು ವಿಚಾರದಲ್ಲಿ ತುಂಬ ಕಷ್ಟಪಡ್ತಾ ಇದ್ದರೆ, ಆರ್ಥಿಕವಾಗಿ ಲಾಭವನ್ನು ಹೊಂದಬೇಕು ಅಂತಂದರೆ ಈ ಒಂದು ಯೋಗಿನಿ ಏಕಾದಶಿಯ ದಿನ ವಿಷ್ಣುವಿಗೆ ತುಳಸಿಯನ್ನು ಅರ್ಪಿಸಿ ಸಂಜೆ ತುಳಸಿ ಗಿಡದ ಬಳಿ ನೀವು ತುಪ್ಪದ ದೀಪವನ್ನು ಹಚ್ಚಿ. ಯೋಗಿನಿ ಏಕಾದಶಿಯ ದಿನ ಗೋಧಿ, ಅಕ್ಕಿ, ಬೇಳೆ ಮತ್ತು ಕಿಚಡಿ ಮತ್ತು ತರಕಾರಿಗಳಂತಹ ಆಹಾರವನ್ನು ನೀವು ದಾನ ಮಾಡಿ. ಈ ದಿನ ನೀವು ಆಹಾರವನ್ನು ದಾನ ಮಾಡೋದ್ರಿಂದ ಅನ್ನಪೂರ್ಣೇಶ್ವರಿ ದೇವಿ ಮನೆಯಲ್ಲಿ ಸದಾ ವಾಸವಾಗಿರ್ತಾಳೆ. ನಿಮ್ಮ ಮನೆಯಲ್ಲಿರ್ತಕ್ಕಂಥ ದಾರಿದ್ರ್ಯ ಅನ್ನೋದು ದೂರ ಆಗ್ತಾ ಹೋಗುತ್ತೆ. ಉಪವಾಸವನ್ನು ಮಾಡ್ತಕ್ಕಂಥವ್ರು ಜುಲೈ 10 ರಾತ್ರಿ ನೀವು 8 ಗಂಟೆ ನಂತರ ನೀವು ಊಟವನ್ನು ಮಾಡಬಹುದು. ಸಿಹಿ ಅವಲಕ್ಕಿ ಅಥವಾ ಉಪ್ಪಿಟ್ಟನ್ನು ತಿನ್ನಬಹುದು. ಇಲ್ಲ ನಾವು ದ್ವಾದಶಿ ದಿನ ಊಟ ಮಾಡ್ತೀವಿ, ಇಡೀ ದಿನ ನಿರ್ಜಲ ಉಪವಾಸ ಮಾಡ್ತೀವಿ ಅಂತಕ್ಕಂಥವ್ರು, ನೀರು ಸಹ ಕುಡಿಯೋದಿಲ್ಲ ಅಂತಕ್ಕಂಥವ್ರು ನೀವು ಶನಿವಾರ ದೇವರಿಗೆ ದೀಪವನ್ನು ಬೆಳಗಿಸಿ ಮತ್ತು ನೀವು ಏನದು ಪ್ರಸಾದ ನೈವೇದ್ಯವನ್ನು ಮಾಡಿ ಮಹಾಮಂಗಳಾರತಿಯನ್ನು ಮಾಡಿಬಿಟ್ಟು ನೀವು ಊಟವನ್ನು ಮಾಡಬೇಕಾಗತ್ತೆ. ಸಂಪೂರ್ಣ ಫಲ ಏಕಾದಶಿಯ ಸಂಪೂರ್ಣ ಫಲ ಬೇಕು ಅನ್ನುವಂಥವರು ಈರುಳ್ಳಿ ಬೆಳ್ಳುಳ್ಳಿ ಸೇವಿಸಲಿಕ್ಕೆ ಹೋಗಬಾರ್ದು. ಏಕಾದಶಿ ಮತ್ತು ವ್ರತಕಥೆಯನ್ನು ಕೇಳುವಂಥದ್ದು ಓದುವಂಥದ್ದನ್ನು ನೀವು ಮಾಡಬೇಕು. ಪೂರ್ತಿ ದಿನ ಭಗವಂತನ ನಾಮಸ್ಮರಣೆಯನ್ನು ಮಾಡಬೇಕು. ಅವನ ಧ್ಯಾನವನ್ನು ಮಾಡಬೇಕು. ಜಪಗಳನ್ನು ಮಾಡಬೇಕು. ಯಾವುದೇ ರೀತಿಯ ಕಾಡು ಹರಟೆ ಹೊಡೆಯುವಂಥದ್ದು ಅಥವಾ ಅನಾವಶ್ಯಕವಾಗಿ ಮಾತನಾಡುವಂಥದ್ದು, ಜಗಳ ಕಲಹಗಳನ್ನು ಮಾಡ್ತಕ್ಕಂಥದ್ದು ಮಾಡಬಾರ್ದು. ಅವರಿವರ ಮನೆಗೆ ಹೋಗುವುದು ಈ ಥರದ್ದೆಲ್ಲ ಮಾಡಬಾರ್ದು. ನೀವು ಎಷ್ಟು ಮೈಲಿಗೆಯಿಂದ ಭಕ್ತಿಯಿಂದ ಏಕಾದಶಿಯನ್ನು ಆಚರಣೆ ಮಾಡ್ತೀರಾ ಅಷ್ಟು ಬೇಗ ನಿಮ್ಮ ಕಷ್ಟಗಳು ಕಳೀತಾ ಹೋಗುತ್ತೆ. ಈ ಒಂದು ಏಕಾದಶಿ ಆಚರಣೆ ಮಾಡೋದ್ರಿಂದ ವ್ಯಕ್ತಿಯಲ್ಲಿರ್ತಕ್ಕಂಥ ಪಾಪಗಳು ಕಳೆದು ಹೋಗುತ್ತೆ. ಅಷ್ಟೇ ಅಲ್ಲ, ಮತ್ತು ನಿಮಗೆ ಈ ಅರ್ಧಕ್ಕೆ ನಿಂತಿರುವಂಥ ಕೆಲಸಗಳು ಕೂಡ ಎಲ್ಲ ಕಾರ್ಯಗಳು ಸಮಯಕ್ಕೆ ಸರಿಯಾಗಿ ಪೂರ್ಣ ಆಗ್ತಾ ಹೋಗುತ್ತೆ. ವಿಷ್ಣುವಿನ ಆಶೀರ್ವಾದ ಅನ್ನೋದು ಸಿಗುತ್ತೆ. ಶಾಂತಿ ಸಮೃದ್ಧಿ ಮನೆಯಲ್ಲಿ ಸದಾ ನೆಲೆಸಿರುತ್ತೆ ಅಂತ ಹೇಳ್ತಾ ಈ ಒಂದು ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ.
ಮುಂದಿನ ಒಂದು ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ. ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.